ಓಂ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್ ಓಂ ಅಂತ 24ನೇ ಸೂತ್ರ 1ನೇ ಅಧ್ಯಾಯದ 2ನೇ ಪಾದದ್ದು. ಇಲ್ಲಿ ವೈಶ್ವಾನರಾಧಿಕರಣ, ಈ ಅಧಿಕರಣ ಪ್ರಾರಂಭ ಆಗ್ತದೆ. ಅದು ಯಾಕೆ ಹೊರಟಿದೆ ಅನ್ನೋದನ್ನ ಈಗಿಲ್ಲಿ ಮೊದಲು ನೋಡಬೇಕು. ತತ್ವ ಪ್ರಕಾಶಿಕ ಅದಕ್ಕೆ ಏನು ಹೇಳಿದೆ, ಅದರ ಹಿನ್ನೆಲೆ ಏನು ಹೇಳಿದೆ. ಆಚಾರ್ಯರು ಅದೃಶ್ಯತ್ವಾದಿ ಗುಣೇಶು ಸರ್ವಗತತ್ವಂ ಯಸ್ತು ಏತಮೇವಂ ಪ್ರಾದೇಶ ಮಾತ್ರಂ ಅಭಿಮಾನಂ ಆತ್ಮಾನಂ ವೈಶ್ವಾನರಮುಪಾಸ್ತೆ ಇತಿ ವೈಶ್ವಾನರಸ್ಯ ಉಕ್ತಂ ಇತ್ಯತಃ ಇಷ್ಟನ್ನು ಹೇಳಿದ್ದಾರೆ. ಇಲ್ಲಿ ಅದೃಶ್ಯತ್ವಾದಿ ಗುಣಗಳನ್ನ ಈ ಪರಮಾತ್ಮನಿಗೆ ಈ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಸರ್ವಗತತ್ವ ಅನ್ನೋ ಒಂದು ಗುಣವೂ ಕೂಡ ಬಂದಿತ್ತು. ಅದೃಶ್ಯತ್ವಾದಿ ಗುಣಗಳಲ್ಲಿ ಸರ್ವಗತತ್ವ ಅನ್ನುವ ಒಂದು ಗುಣವೂ ಕೂಡ ಅಲ್ಲಿ ಹಿಂದೆ ಬಂದಿದೆ. ನಿತ್ಯಂ ವಿಭುಂ ಸರ್ವಗತಂ ಅಂತ ಬಂದಿದೆ. ಗತಾಧಿಕರಣೆ ಅದೃಶ್ಯತ್ವಾದಿ ಗುಣ ಉಕ್ತಾಹ ಅಂತ ಅದನ್ನ ತತ್ವಪ್ರಕಾಶಿಕಾದಲ್ಲಿ ಹೇಳಿದ್ದಾರೆ. ನಾನು ತತ್ವಪ್ರಕಾಶಿಕಾದ ಮುಂದಿನ ವಾಕ್ಯ ಓದಿದೆ. ಅದಕ್ಕಿಂತ ಮೊದಲು ಅತ್ರ ಲೋಕತಃ ಅನ್ಯತ್ರ ಪ್ರಸಿದ್ಧ ವೈಶ್ವಾನರ ನಾಮ್ನಃ ಆ ತತ್ವಪ್ರಕಾಶಿಕ ಭಾಗ ನಾವು ಓದಬೇಕು. ಅದಕ್ಕಿಂತ ಮುಂಚೆ ಈ ಭಾಷ್ಯವಾಕ್ಯನೇ ಓದಬೇಕು. ಅದೃಶ್ಯತ್ವಾದಿ ಗುಣಗಳಲ್ಲಿ ಸರ್ವಗತತ್ವ ಅನ್ನೋ ಗುಣವೂ ಸೇರಿದೆ. ಅದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ನಾವು ವಿಚಾರ ಮಾಡ್ತಾ ಹೋದಾಗ, ಬೇರೆ ಬೇರೆ ಉಪನಿಷತ್ತುಗಳು ನಮ್ಮ ಕಣ್ಮುಂದೆ ಬಿದ್ದಾಗ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ವೈಶ್ವಾನರನಿಗೆ ಆ ಸರ್ವಗತತ್ವ ಅನ್ನೋ ಗುಣ ಕಾಣಿಸ್ತದೆ. ಎಷ್ಟು ಏತಮೇವ ಪ್ರಾದೇಶ ಮಾತ್ರಂ ಅಭಿಮಾನಂ ಆತ್ಮಾನಂ ವೈಶ್ವಾನರಮುಪಾಸ್ತೆ, ಅಲ್ಲಿ ಅಭಿಮಾನ ಎಂಬ ಶಬ್ದ ವೈಶ್ವಾನರನಿಗೆ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಹೇಗೆ ಹೊಂದಿಸ್ಕೋಬೇಕು? ಸರ್ವಗತತ್ವವನ್ನು ಅಕ್ಷರನಿಗೆ ಇದೆ ಅಂತ ನೀವು ಹೇಳಿದ್ರಿ. ಅವ್ರು ಹೇಳ್ತಾರೆ ಆ ಛಾಂದೋಗ್ಯ ಉಪನಿಷತ್ತಿನ ಭಾಗದಲ್ಲಿ ಅದು ವೈಶ್ವಾನರನಿಗಿದೆ ಅಂತ. ಅದಕ್ಕಾಗಿ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್, ಅದೃಶ್ಯತ್ವಾದಿ ಗುಣವುಳ್ಳಂತಹ ಬ್ರಹ್ಮ, ಪರಬ್ರಹ್ಮ ವಿಷ್ಣು, ವೈಶ್ವಾನರ ಇದ್ಯಾರೂ ಕೂಡ ಬೇರೆ ಅಲ್ಲ. ಆ ಅಗ್ನಿ ಮತ್ತು ವಿಷ್ಣು ಇಬ್ಬರನ್ನೂ ಹೇಳುವಂತಹ ಆ ವೈಶ್ವಾನರ ಎಂಬ ಶಬ್ದ ಇಲ್ಲಿ ಭಗವಂತನನ್ನೇ ಹೇಳ್ತದೆ. ಬೇರೆ ಕಡೆ ಅಗ್ನಿಯನ್ನು ಹೇಳಲಿ, ಆದರೆ ಇಲ್ಲಿ ಮಾತ್ರ ಅದು ಭಗವಂತನನ್ನೇ ಹೇಳ್ತದೆ. ಆದ್ರಿಂದ ಇಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದ್ದು, ಮುಂಡಕ ಉಪನಿಷತ್ತಿನಲ್ಲಿ ಹೇಳಿದ್ದು ಪರಸ್ಪರ ವಿರುದ್ಧ ಏನಲ್ಲ ಅಂತ ಅದರ ತಾತ್ಪರ್ಯ. ತತ್ವ ಪ್ರಕಾಶಿಕ ಈಗ ನೋಡೋಣ. ಮೊದಲು ಅತ್ರ ಲೋಕತಃ ಅನ್ಯತ್ರ ಪ್ರಸಿದ್ಧ ವೈಶ್ವಾನರ ನಾಮ್ನಃ ಅಂತ ಈ ಶಾಸ್ತ್ರದ ಸಂಗತಿ, ಈ ಬ್ರಹ್ಮಸೂತ್ರದ ಈ 1ನೇ ಅಧ್ಯಾಯದ 2ನೇ ಪಾದದ ಈ 24ನೇ ಸೂತ್ರ ನಾವೀಗೇನು ನೋಡ್ತಾ ಇದ್ದೀವಲ್ಲ, ಈ ಭಾಗಕ್ಕೆ ಒಟ್ಟಾರೆ ಸಮಸ್ತ ಬ್ರಹ್ಮಸೂತ್ರಗಳ ಸಂಬಂಧ ಇರಬೇಕು. ಈ ಅಧ್ಯಾಯದ 1ನೇ ಅಧ್ಯಾಯದ ಸಂಬಂಧ ಇರಬೇಕು, 2ನೇ ಪಾದದ ಸಂಬಂಧವೂ ಕೂಡ ಇರಬೇಕು. ಅದೆಲ್ಲ ಹೇಗೆ ಅದನ್ನು ಇಲ್ಲಿ ತೋರಿಸ್ತಾರೆ. ಅದಕ್ಕಾಗಿ ಶಾಸ್ತ್ರಾದಿ ಸಂಗತಿ ಅಂತ, ಸಕಲ ವೇದಾದಿ ಶಾಸ್ತ್ರಗಳು ಹಾಗೆ ಬ್ರಹ್ಮಸೂತ್ರ ಅದರ ಸಂಗತಿ, ಈ ಅಧ್ಯಾಯದ ಸಂಗತಿ, ಮತ್ತೆ ಈ ಪಾದದ ಸಂಗತಿ ಅಷ್ಟನ್ನೆಲ್ಲ ಇಲ್ಲಿ ತೋರಿಸ್ತಾರೆ. ಹೇಗೆ ಅಂದ್ರೆ, ಈ ವೈಶ್ವಾನರ ಅನ್ನೋ ಶಬ್ದವನ್ನು ಇಲ್ಲಿ ಬ್ರಹ್ಮನಲ್ಲಿ ಸಮನ್ವಯ ಮಾಡಿ ತೋರಿಸೋರಿದ್ದಾರೆ ಈಗಿನ ಅಧಿಕರಣದಲ್ಲಿ. ಆ ವೈಶ್ವಾನರ ಎಂಬ ಶಬ್ದ ಲೋಕದ ದೃಷ್ಟಿಯಿಂದ ಬೇರೆ ಯಾರಲ್ಲೋ ಅನ್ಯತ್ರ ಆದರೆ ಅಗ್ನಿಯಲ್ಲಿ ಪ್ರಸಿದ್ಧವಾಗಿದೆ. ಲೋಕದ ದೃಷ್ಟಿಯಿಂದ ಅನ್ಯತ್ರ ಪ್ರಸಿದ್ಧವಾದದ್ದು ವೈಶ್ವಾನರ ಎಂಬ ನಾಮ. ಅದನ್ನು ವೈಶ್ವಾನರ ನಾಮ್ನಃ ಬ್ರಹ್ಮಣಿ ಸಮನ್ವಯ ಪ್ರತಿಪಾದನಾತ್, ಆ ವೈಶ್ವಾನರ ಎಂಬ ನಾಮವನ್ನು ಬ್ರಹ್ಮನಲ್ಲಿ ಸಮನ್ವಯಿಸಿ ತೋರಿಸ್ತಾ ಇರ್ತದೆ. ಹಾಗೆ ತೋರಿಸ್ಬೇಕಾದ್ರೆ ತೋರಿಸುವುದರ ಉದ್ದೇಶ ಏನು ಅಂದರೆ, ಪಾಚಕತ್ವಾದಿ ಅನೇಕ ಲಿಂಗ ಸಮನ್ವಯ ಸಿದ್ಧಯೇ, ಪಾಚಕತ್ವ ಮೊದಲಾದ ಅನೇಕ ಲಿಂಗಗಳನ್ನು ಕೂಡ ಸಮನ್ವಯಿಸಿ ತೋರಿಸುವುದು ಅದರ ಉದ್ದೇಶ. ಈ ಪಾಚಕತ್ವ ಮೊದಲಾದ ಲಿಂಗಗಳು ಕೂಡ ಭಗವಂತನಲ್ಲೇ ಇವೆ ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಸಿದ್ಧಯೇ, ಅದನ್ನು ತೋರಿಸ್ಲಿಕ್ಕಾಗಿ ಈ ನಾಮವನ್ನು, ವೈಶ್ವಾನರ ಎಂಬ ನಾಮವನ್ನು ಭಗವಂತನಲ್ಲಿ ಸಮನ್ವಯಿಸಿ ತೋರಿಸಿದ್ದಾರೆ. ಸಮಸ್ತ ವೇದಾದಿ ಶಾಸ್ತ್ರಗಳು ಈ ಬ್ರಹ್ಮಸೂತ್ರ ಅಂತೂ ಭಗವಂತನ ಕುರಿತಾಗಿಯೇ ಇದೆ. ಈ ಸೂತ್ರವು ಪರಬ್ರಹ್ಮನ ಕುರಿತಾಗಿಯೇ ಇದೆ. ಆದ್ದರಿಂದ ಶಾಸ್ತ್ರದ ಸಂಗತಿ ಇದೆ. 1ನೇ ಅಧ್ಯಾಯ, ಒಟ್ಟಾರೆ 1ನೇ ಅಧ್ಯಾಯ ಸಮನ್ವಯವನ್ನು ಮಾಡಿ ತೋರಿಸುವುದು, ಶಬ್ದಗಳ ಸಮನ್ವಯ. ಈ ಸೂತ್ರದಲ್ಲೂ ಶಬ್ದ ಸಮನ್ವಯವೇ ನಡೆದಿದೆ. ಆದ್ದರಿಂದ ಅಧ್ಯಾಯ ಸಂಗತಿ ಇದೆ. ಇನ್ನು ಈ ಪಾದ, ಇದು ಲಿಂಗಾತ್ಮಕ ಶಬ್ದಗಳ ಸಮನ್ವಯವನ್ನು ಮಾಡಿ ತೋರಿಸುವಂತಹ ಪಾದ, ಅದರಿಂದ ಸಂಬಂಧವೂ ಕೂಡ
ಇದ್ದೇ ಇದೆ. ಯಾಕಂದ್ರೆ ಇಲ್ಲಿಯೂ ಆ ಪಾಚಕತ್ವ ಎಂಬ ಲಿಂಗದ ಮತ್ತು ಆ ಲಿಂಗಾತ್ಮಕವಾದಂತಹ ವೈಶ್ವಾನರ ಎಂಬ ನಾಮದ ಸಂಬಂಧ ಇದೆ. ಆದ್ದರಿಂದ ಶಾಸ್ತ್ರಾದಿಗಳ ಸಂಗತಿ ಇದೆ ಅಂತ ಅದು ತಾತ್ಪರ್ಯ. ಶ್ರುತ್ಯಾದಿ ಸಂಗತಿ, ಇನ್ನು ಯಾವ ಶ್ರುತಿಯಿಂದ ಇದಕ್ಕೆ ಸಂಬಂಧ, ಯಾವ ಶ್ರುತಿಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಯಾವ ಶ್ರುತಿಯಲ್ಲಿ ಸಮನ್ವಯ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶದಿಂದ ಈ ಸೂತ್ರ ಹೊರಟಿದೆ ಅನ್ನೋದನ್ನು ನೋಡ್ಬೇಕೀಗ. ಶ್ರುತ್ಯಾದಿ ಸಂಗತಿ ವಿಷಯವಾಕ್ಯೋದಾಹರಣ ಪೂರ್ವಕಂ ವಿಷಯಾದಿಕಂಚ, ಶ್ರುತ್ಯಾದಿ ಸಂಗತಿಯನ್ನು ತೋರಿಸ್ಬೇಕು ಆಚಾರ್ಯರು, ಹಾಗೆ ವಿಷಯಾದಿಗಳನ್ನೂ ತೋರಿಸ್ಬೇಕು. ಸಂಶಯ ಏನು, ಇಲ್ಲಿ ಪ್ರತಿಪಾದ್ಯ ವಿಷಯ ಏನು ಅಂತೆಲ್ಲದನ್ನು ತೋರಿಸ್ಬೇಕು. ಅದನ್ನು ಹೇಗೆ ತೋರಿಸ್ತಾರೆ ಅಂದರೆ ವಿಷಯವಾಕ್ಯೋದಾಹರಣ ಪೂರ್ವಕಂ. ವಿಷಯವಾಕ್ಯ ಯಾವುದು, ಯಾವ ಉಪನಿಷತ್ತಿನ ವಾಕ್ಯ ಇಲ್ಲಿ ನಮಗೆ ಪ್ರಸ್ತುತ, ಎಲ್ಲಿರುವ ಕಗ್ಗಂಟನ್ನು ಪರಿಹರಿಸಲಿಕ್ಕೆ ಹೊರಟಿದೆ ಈ ಸೂತ್ರ ಅಂತ ನಮಗೆ ಆಚಾರ್ಯ ತೋರಿಸಿಕೊಟ್ರೆ, ಆ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ತೋರಿಸಿಕೊಟ್ರೆ ಆ ಶ್ರುತಿ ಇತ್ಯಾದಿಗಳ, ಶ್ರುತಿ ಪುರಾಣ ಇತ್ಯಾದಿಗಳು ಏನಾದಿದ್ರೆ ಅವುಗಳ ಸಂಬಂಧವೂ ಕೂಡ ಗೊತ್ತಾಗ್ತದೆ. ಇಲ್ಲಿ ಪೂರ್ವಪಕ್ಷ ಏನು, ಸಂಶಯ ಏನು ಅಂತೊಂದೆಲ್ಲವೂ ಕೂಡ ಗೊತ್ತಾಗ್ತದೆ. ಅದನ್ನೇ ಅದೃಶ್ಯತ್ವಾದಿ ಎಂಬ ಶಬ್ದದಿಂದ ಆಚಾರ್ಯರು ಮಾಡಿ ತೋರಿಸ್ತಾ ಇದ್ದಾರೆ. ಮುಂದೆ ತತ್ವಪ್ರಕಾಶಿಕಾದಲ್ಲಿ ಗತಾಧಿಕರಣೆ ಅಂದರೆ ಅದೃಶ್ಯತ್ವಾಧಿಕರಣಗಳಲ್ಲಿ ಅದೃಶ್ಯತ್ವಾದಿ ಗುಣಾ ವಿಷ್ಣೋ ಉಕ್ತಾ, ಅದೃಶ್ಯತ್ವಾದಿ ಗುಣಗಳನ್ನು ಭಗವಂತನಿಗೆ ಪ್ರತಿಪಾದಿಸಿ ತೋರಿಸಿದ್ದಾರೆ. ಅದರಲ್ಲಿ ಸರ್ವಗತತ್ವ ಅನ್ನುವುದು ಕೂಡ ಒಂದು ಲಿಂಗ. ಯಾಕೆಂದ್ರೆ ನಿತ್ಯಂ ವಿಭುಂ ಸರ್ವಗತಂ ಅಂತ ಹೀಗೇನೇನೋ ಅಲ್ಲಿ ಪ್ರತಿಪಾದನೆ ಬಂದಿದೆ. ಆದ್ದರಿಂದ ಸರ್ವಗತ ಅಂತ ಹೀಗೆ ಬಂದಿರೋದ್ರಿಂದ ಅಲ್ಲಿ ಅದೃಶ್ಯತ್ವಾದಿ ಗುಣಗಳ ಬಗ್ಗೆ ಈಗ ನಾವು ವಿಚಾರ ಮಾಡ್ತಿಲ್ಲ. ಪೂರ್ವಪಕ್ಷದವರು ಹೇಳ್ತಾರೆ ನಮಗೀಗ ಅದೃಶ್ಯತ್ವಾದಿ ಗುಣಗಳ ಬಗ್ಗೆ ತಕರಾರೇನೂ ಇಲ್ಲ. ಆ ಅದೃಶ್ಯತ್ವಾದಿ ಗುಣಗಳಲ್ಲಿ ಒಂದಾದಂತಹ ಸರ್ವಗತತ್ವ ಏನಿದೆ ಅದು ಛಾಂದೋಗ್ಯ ಉಪನಿಷತ್ತನ್ನು ನೋಡಿದಾಗ ಬೇರೆ ಯಾರೋ ಒಬ್ಬರಿಗೆ ಕಾಣಿಸ್ತದೆ. ಯಾರಿಗೆ ಕಾಣಿಸ್ತದೆ ಅಂದರೆ ವೈಶ್ವಾನರಸ್ಯ ಉಕ್ತಂ, ವೈಶ್ವಾನರನಿಗೆ ಆ ಸರ್ವಗತತ್ವ ಎಂಬ ಗುಣ ಕಾಣಿಸ್ತದೆ ಲಿಂಗ. ಅದು ಯಾವ ಶಬ್ದ ಅಲ್ಲಿ ಏನಿದೆ, ವೈಶ್ವಾನರನನ್ನ ಸರ್ವಗತ ಅಂತ ಹೇಳಬೇಕಾದ ಶಬ್ದ ಅಲ್ಲಿ ಏನಿದೆ ಅಂದರೆ ಅಭಿವಿಮಾನಂ, ಎಷ್ಟು ಏತಮೇವಂ ಪ್ರಾದೇಶ ಮಾತ್ರ ಅಭಿವಿಮಾನಂ ಅಂತ ಈ ಶಬ್ದ ಇದೆ. ಆ ಛಾಂದೋಗ್ಯ ಉಪನಿಷತ್ತಿನ ಪೂರ್ಣ ವಾಕ್ಯದ ಅರ್ಥವನ್ನ ನಾನು ನಾಳೆ ದಿವಸ ಹೇಳ್ತೇನೆ, ಈಗ ಇಲ್ಲಿ ತಯಾರು ಮಾಡಿ ಇಟ್ಕೊಂಡಿಲ್ಲ. ಅಭಿವಿಮಾನಂ ಅಂತ ಶಬ್ದ ಬಂದಿದೆ. ಅಭಿವಿಮಾನ ಅಂತಂದ್ರೆ ಅಭಿತಃ ಅಂದ್ರೆ ಕಂಪ್ಲೀಟ್ಲಿ, ಸಂಪೂರ್ಣವಾಗಿ ಅಂತ ಅರ್ಥ. ಮಾನ ಅಂದ್ರೆ ಮರ್ಯಾದೆ, ಇತಿ ಮಿತಿ ಅಂತ ಅರ್ಥ. ವಿಗತ ಅಂದ್ರೆ ಹೊರಟು ಹೋದದ್ದು. ಯಾವ ಭಗವಂತನ ವಿಷಯದಲ್ಲಿ ಮಾನ ಅಳತೆ ಅನ್ನೋದೇ ಇಲ್ಲವೋ, ಮಾನ ಅಂದ್ರೆ ಅಳತೆ, ವಿಗತ ಅಂದ್ರೆ ಹೊರಟು ಹೋದದ್ದು, ಅಂಥ ಭಗವಂತನನ್ನು ಅಭಿವಿಮಾನ ಎಂಬ ಶಬ್ದದಿಂದ ಹೇಳ್ತಾರೆ. ಆಯ್ತು, ಮಾನ ಎಂಬ ಶಬ್ದಕ್ಕೆ ಮರ್ಯಾದೆ ಲಿಮಿಟೇಷನ್ ಹೇಗೆ ಅರ್ಥ ಮಾಡ್ತೀರಿ ಅಂದ್ರೆ ಮಾನಂ ಜ್ಞಾನಂ ಲಯಶ್ಚೈವ ಮರ್ಯಾದಾ ಚೈವ ಕಥ್ಯತೆ, ಮರ್ಯಾದಾ ಚಾಪಿ ಕಥ್ಯತೆ ಅಂತ, ಅಥವಾ ಮರ್ಯಾದಾ ವಾಪಿ ಕಥ್ಯತೆ ಅಂತ ಹೀಗೆಲ್ಲ ಪಾಠ ಇದೆ. ಇದೊಂದು ಅಭಿಧಾನ ಇದೆ, ಇದೊಂದು ಕೋಶ. ಇದು ಕೋಶ ಜಯತೀರ್ಥರು ತಾವೇ ಉದ್ಧಾರ ಮಾಡಿದ್ದಲ್ಲ, ಇದನ್ನು ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. 2ನೇ ಅಧ್ಯಾಯ ಅಥವಾ ವಸುಧಃ ಬೃಹದಾರಣ್ಯಕದ 4ನೇ ಅಧ್ಯಾಯ ಅದು ಅಂತ ಕಾಣಿಸ್ತದೆ ಅಂತ ಹೀಗೆ ನೆನಪು. ಅಂತೂ ಬೃಹದಾರಣ್ಯಕ ಉಪನಿಷತ್ತಿಂದ ಅನ್ನೋದು ಹೌದು. ಮಾನ ಅಂದ್ರೆ ಒಂದು ಜ್ಞಾನ ಅಂತ ಅರ್ಥ, ಇನ್ನೊಂದು ಲಯ ನಾಶ ಹೊಂದೋದು ಅಂತ ಅರ್ಥ, ಇನ್ನೊಂದು ಮರ್ಯಾದ ಬೌಂಡ್ರಿ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ತಸ್ಯಚ ವೈಶ್ವಾನರಸ್ಯ, ಅಂತೂ ವೈಶ್ವಾನರನಿಗೆ ಅಭಿವಿಮಾನತ್ವ ಬಂತು. ಆ ವೈಶ್ವಾನರ ವಿಷ್ಣುವಿಗಿಂತ ಭಿನ್ನನೋ ಅಥವಾ ವಿಷ್ಣುವೇನೋ ಅಂತ ಈಗ ವಿಚಾರ ಮಾಡಬೇಕು. ವಿಷ್ಣುವಿಗಿಂತ ಭಿನ್ನ ಅಂತ ಆದರೆ ಸರ್ವಗತತ್ವ ಗುಣವೂ ಕೂಡ ವಿಷ್ಣುವಿಗಿಂತ ಭಿನ್ನನಾದ ಮತ್ತಾರಿಗೂ ಬಂದು ಹೋಯ್ತಲ್ಲ. ವಿಷ್ಣುವೇ ಅಂತ ಆದರೆ ಅಡ್ಡಿ ಇಲ್ಲ, ಸರಿ. ಹಾಗಾದ್ರೆ ಇತ್ಯವಶ್ಯ ನಿರ್ಣಯತ್ವ, ಅದರಿಂದ ಅವಶ್ಯವಾಗಿ ಇದು ಏನು, ಈ ಶಬ್ದ ಏನನ್ನು ಹೇಳ್ತದೆ, ಇದು ತಾತ್ಪರ್ಯ ಏನು, ಮತ್ತೆ ಇದು ಯಾರನ್ನು ಹೇಳ್ತದೆ, ಯಾವ ಗುಣವನ್ನು ಹೇಳ್ತದೆ, ಯಾವ ತಾತ್ಪರ್ಯವನ್ನು ಹೇಳ್ತದೆ ಅನ್ನೋದೆಲ್ಲವನ್ನು ಕೂಡ ನಾವು ನೋಡಬೇಕಾಯ್ತು. ಆ ವೈಶ್ವಾನರನೇ ಇಲ್ಲಿ ಪ್ರತಿಪಾದ್ಯನಾದ ವಿಷಯ. ಮತ್ತೆ ವಿಷ್ಣುವೋ ಬೇರೇನೋ ಅಂತ ಸಂಶಯ. ಸಂಶಯ ಬರಲಿಕ್ಕೆ ಏನು ಕಾರಣ ಆಯ್ತಂದ್ರೆ ಸರ್ವಗತತ್ವ ಅನ್ಯತ್ರ ಪ್ರಸಿದ್ಧಿಷ್ಟ ಸಂದೇಹ ಬೀಜಂ. ವೈಶ್ವಾನರ ಎಂಬ ಶಬ್ದ ಅನ್ಯತ್ರ ಅಂದ್ರೆ ಭಗವಂತನಿಗಿಂತ ಇತರನಾದ ಅಗ್ನಿಯಲ್ಲಿ ಪ್ರಸಿದ್ಧವಾಗಿದೆ.
ಅದು ಒಂದು ಕಾರಣ ಸಂಶಯ ಬರಲಿಕ್ಕೆ ಎರಡು ಕಾರಣಗಳು ಇರಬೇಕು ಮಿನಿಮಮ್. ಎರಡು ವಿಷಯಗಳ ಬಗ್ಗೆ ಸಂಶಯ ಬಂದಾಗ ಇದೋ ಅದೋ ಒಂದು ಸಂಶಯ ಬರಬೇಕಾದ್ರೆ ಆ ಮೊದಲನೇ ಎ ಅನ್ನ ತೋರಿಸ್ಲಿಕ್ಕೂ ಒಂದು ಏನಾದರೂ ಕಾರಣ ಇದ್ದಿರಬೇಕು, ಬಿ ತೋರಿಸ್ಲಿಕ್ಕೂ ಮತ್ತೊಂದು ಕಾರಣ ಇದ್ದಿರಬೇಕು. ಸರ್ವಗತತ್ವವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ, ಛಾಂದೋಗ್ಯದಲ್ಲೂ ಮಾಡಿದ್ದಾರೆ, ಅಥರ್ವಣದಲ್ಲೂ ಮಾಡಿದ್ದಾರೆ. ಸರ್ವಗತತ್ವ ಅನ್ನುವ ಲಿಂಗ ಒಂದು ಕಡೆ ಇದೆ, ಮತ್ತೆ ಇದು ಈ ಸರ್ವಗತತ್ವ ಎಂಬ ಲಿಂಗ ಈ ತತ್ವವಾದಿಗಳಿಗೆ ಬ್ರಹ್ಮಸೂತ್ರವನ್ನು ಅನುಸರಿಸಿ ಅದಕ್ಕೆ ಭಾಷ್ಯವನ್ನು ಬರೆದ ಆಚಾರ್ಯರಿಗೆ ಆ ಸರ್ವಗತತ್ವ ಲಿಂಗ ಅನ್ನೋದು ಸಹಾಯಕ ಆಗ್ತದೆ. ಆದರೆ ಪೂರ್ವಪಕ್ಷ ಮಾಡೋರಿಗೆ ಅನ್ಯತ್ರ ಪ್ರಸಿದ್ಧಿ ಅನ್ನೋದು ಸಹಾಯಕ ಆಗ್ತದೆ. ಅನ್ಯತ್ರ ಪ್ರಸಿದ್ಧ ಆಗಿಬಿಟ್ರೆ ಅದು ಭಗವಂತನ ಹೇಳೋದು ಹೇಗೆ ಅಂತ ಅವ್ರ ಪ್ರಶ್ನೆ. ಅಂತೂ ಇವರಿಗೊಂದು ಬಲ ಇದೆ, ಅವರಿಗೊಂದು ಬಲ ಇದೆ, ಆದ್ರಿಂದ ಸಂದೇಹ ಬಂದಿದೆ. ಅದರ ಪರಿಹಾರಕ್ಕಾಗಿಯೇ ಈ ಸೂತ್ರ ಹೊರಟಿದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.